ಸಿನಿಮಾ ಅಂತಂದ್ರೆ ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ ಅಂದುಕೊಂಡಿದ್ದ ಕಾಲ ಇದೀಗ ಹೋಗಿದೆ. ಇವತ್ತು ಸಿನಿಮಾ ಅಂತಂದ್ರೆ ಸಮಾಜದ ಕನ್ನಡಿ ಆಗ್ತಾ ಇದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಜೋರಾಗಿತ್ತು. ನಮ್ಮ ಸಿನಿಮಾಗಳು ಇಂದಿನ ಕಾಲದ ಜಾತೀಯತೆಯನ್ನ ತೋರಿಸೋಕೆ ಯಾಕೆ ಹೆದರ್ತಾ ಇದಾವೆ ಅಂತ ಒಬ್ಬರು ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಉತ್ತರವಾಗಿ ಇದೀಗ ಸಿನಿಮಾ ಒಂದು ಎದ್ದು ನಿಂತಿದೆ. ಆ ಸಿನಿಮಾ ಬೇರೆ ಯಾವುದೂ ಅಲ್ಲ, ಅದು ಲ್ಯಾಂಡ್ ಲಾರ್ಡ್. ಇವತ್ತು ನಾವು ಈ ಸಿನಿಮಾದ ಕಥೆಯನ್ನಷ್ಟೇ ಹೇಳ್ತಾ ಇಲ್ಲ, ಈ ಸಿನಿಮಾ ಹೇಗೆ ನಮ್ಮ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯುತ್ತೆ, ಜಾತೀಯತೆಯನ್ನ ಹೇಗೆ ಧಿಕ್ಕರಿಸುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡೋಣ. ವೆಲ್ಕಮ್ ಟು ಪೀಪಲ್ ಟಿವಿ, ನಾನು ಅಂಜನಿ. ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಪೀಪಲ್ ಟಿವಿನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಈ ಕತೆ ನಡೆಯೋದು 1980ರ ದಶಕದ ಕೋಲಾರ ಜಿಲ್ಲೆಯ ಹುಲಿದುರ್ಗ ಅನ್ನೋ ಗ್ರಾಮದಲ್ಲಿ. ಅಲ್ಲಿ ಭೂಮಿ ಅಂತಂದ್ರೆ ಕೇವಲ ಮಣ್ಣಲ್ಲ, ಅದು ಅಧಿಕಾರ, ಅಸ್ತಿತ್ವ ಮತ್ತೆ ಸ್ವಾಭಿಮಾನದ ಸಂಕೇತ. ಈ ಹಳ್ಳಿಯನ್ನ ಆಳುವವನೇ ಲ್ಯಾಂಡ್ ಲಾರ್ಡ್ ಅಥವಾ ಸಣ್ಣದನಿ. ಅವನು ರಾಜ್ವಿ ಶೆಟ್ಟಿ. ಅವನ ದರ್ಪ ಹೇಗಿದೆ ಅಂತಂದ್ರೆ, ಹಳ್ಳಿಯ ಜನರಿಗೆ ಕೂಲಿ ಬದಲಿಗೆ ಕೇವಲ ಧಾನ್ಯ ಮಾತ್ರ ಕೊಡಲಾಗುತ್ತೆ, ಹಣವನ್ನಲ್ಲ. ಇದು ಕೇವಲ ಕಥೆಯಲ್ಲ, ನಮ್ಮ ಮಣ್ಣಿನ ಕಹಿ ಇತಿಹಾಸ. ಇಂಥ ಹೊತ್ತಲ್ಲಿ ಅಲ್ಲಿಗೆ ಬರ್ತಾನೆ ರಾಚಯ್ಯ, ಅಂದ್ರೆ ನಮ್ಮ ಸಿನಿಮಾದ ಹೀರೋ ದುನಿಯಾ ವಿಜಯ್. ಅವನು ಸಾಮಾನ್ಯ ಕಾರ್ಮಿಕನಾಗಿ ಕಂಡ್ರೂ ಸಹ ಅವನ ಒಳಗೊಂದು ಜ್ವಾಲೆ ಇದೆ. ಅವನ ತಂದೆ ಕಂಡಿದ್ದಂತಹ 2 ಎಕರೆ ಸ್ವಂತ ಭೂಮಿಯನ್ನು ಕನಸನ್ನ ನನಸು ಮಾಡೋಕೆ ಅವನು ಬಂದಿದ್ದಾನೆ. ಈಗ ನಾವು ಸಿನಿಮಾದ ನಟರ ಬಗ್ಗೆ ಮಾತನಾಡಲೇಬೇಕು. ಮೊದಲನೇದಾಗಿ ದುನಿಯಾ ವಿಜಯ್. ಇಲ್ಲಿ ವಿಜಯ್ ಅವರು ಕೇವಲ ಸಾಹಸ ಸಿಂಹನಲ್ಲ, ಬದಲಾಗಿ ಒಬ್ಬ ಪ್ರಬುದ್ಧ ನಟನಾಗಿ ಕಾಣಿಸ್ತಾರೆ. ಶಾಂತವಾಗಿದ್ದುಕೊಂಡೇ ಆಕ್ರೋಶ ಹೊರಹಾಕುವ ರಾಚಯ್ಯನ ಪಾತ್ರಕ್ಕೆ ಅವರು ಜೀವವನ್ನ ತುಂಬಿದ್ದಾರೆ. ಇನ್ನು ರಾಜ್ವಿ ಶೆಟ್ಟಿ, ಇವರ ಪಾತ್ರಕ್ಕೆ ಸಿನಿಮಾದಲ್ಲಿ ಹೆಸರಿಲ್ಲ. ಇದೇ ಒಂದು ವಿಶೇಷ. ಯಾಕಂತಂದ್ರೆ ಜಮೀನ್ದಾರಿಕೆಗೆ ಒಂದೇ ಹೆಸರಿರೋದಿಲ್ಲ. ಅದನ್ನೇ ರೂಪಕವಾಗಿ ಇಲ್ಲಿ ವಿಲನ್ ಪಾತ್ರಕ್ಕೆ ಯಾವುದೇ ಹೆಸರನ್ನ ಕೊಟ್ಟಿಲ್ಲ. ಜಮೀನ್ದಾರಿಕೆ ಕೇವಲ ವ್ಯಕ್ತಿಯಲ್ಲ, ಬದಲಾಗಿ ಊಳಿಗಮಾನ್ಯ ಪದ್ಧತಿಯ ಪ್ರತಿನಿಧಿ ಕೂಡ ಹೌದು. ಶೆಟ್ಟರ ಮೌನ ಮತ್ತೆ ಅವನ ಆ ಕೆಟ್ಟ ನೋಟ ಪ್ರೇಕ್ಷಕರಲ್ಲಿ ನಡುಕವನ್ನ ಹುಟ್ಟಿಸುತ್ತೆ. ಇನ್ನು ಉಮಾಶ್ರೀ ಬಗ್ಗೆ ಹೇಳೋದಾದ್ರೆ, ಇವರು ನಟರಾಕ್ಷಸಿ ಅನ್ನೋದಕ್ಕೆ ಸಿನಿಮಾದ ಒಂದೊಂದು ಸೀನ್ ಕೂಡ ಸಾಕ್ಷಿಯಾಗುತ್ತೆ. ಭೂಮಿಗಾಗಿ ಹಂಬಲಿಸುವ ಅಸಹಾಯಕ ತಾಯಿಯಾಗಿ ಅವರು ಪ್ರೇಕ್ಷಕರ ಕಣ್ಣಲ್ಲಿ ನೀರನ್ನ ತರಿಸ್ತಾರೆ. ಇನ್ನು ನಿಂಗವ್ವನಾಗಿ ರಚಿತಾರಾಮ್ ಗಟ್ಟಿಯಾದ ಹೆಂಡತಿಯ ಪಾತ್ರವನ್ನ ಮಾಡಿದ್ದಾರೆ. ಮತ್ತೆ ರಿತನ್ಯಾ ವಿಜಯ್ ಮೊದಲ ಸಿನಿಮಾದಲ್ಲೇ ಇವರು ಅಚ್ಚರಿಯನ್ನ ಮೂಡಿಸ್ತಾರೆ. ಸಂವಿಧಾನದ ಅಧಿಕಾರ ಹಿಡಿದ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇವರು ಸಮಾಜದ ಹಳೆಯ ಕಟ್ಟುಪಾಡುಗಳನ್ನ ಪ್ರಶ್ನೆ ಮಾಡ್ತಾರೆ. ಇನ್ನು ಲ್ಯಾಂಡ್ ಲಾರ್ಡ್ ಸಿನಿಮಾದ ನಿಜವಾದ ಹೀರೋ ಯಾರು ಗೊತ್ತಾ? ಅದು ನಮ್ಮ ಭಾರತೀಯ ಸಂವಿಧಾನ. ನಿರ್ದೇಶಕ ಜಡೇಶ್ ಎಂಪಿ ಅವರು ಸಂವಿಧಾನದ ಆಶಯಗಳನ್ನ ಬಹಳ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಸಿನಿಮಾದ ದೃಶ್ಯಗಳಲ್ಲಿ ಕಾಣಿಸುವಂತಹ ನೀಲಿ ಬಣ್ಣ ದಲಿತ ಸಬಲೀಕರಣ ಮತ್ತೆ ಅಂಬೇಡ್ಕರ್ ವಾದದ ಸಂಕೇತವಾಗಿದೆ. ಇನ್ನು ಸಿನಿಮಾದಲ್ಲಿ ಶಿಕ್ಷಣದ ಮಹತ್ವವನ್ನು ಬಹಳ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ರಾಚಯ್ಯ ಒಂದು ಮಾತನ್ನ ಹೇಳ್ತಾನೆ, ಆಯುಧಗಳು ಕ್ಷಣಿಕ ಜಯವನ್ನ ನೀಡಬಹುದು, ಆದ್ರೆ ಶಿಕ್ಷಣ ಶಾಶ್ವತ ಬದಲಾವಣೆಯನ್ನ ತರುತ್ತೆ. ಇದೇ ಕಾರಣ ಅವನು ತನ್ನ ಮಗಳನ್ನ ಕೂಡ ಪೊಲೀಸ್ ಆಗಿ ಮಾಡ್ತಾನೆ. ಇನ್ನು ಕಾನೂನು ಅರಿವಿನ ಬಗ್ಗೆ ಹೇಳೋದಾದ್ರೆ, ಸಿನಿಮಾದಲ್ಲಿ ಸಂವಿಧಾನದ 341ನೇ ವಿಧಿ ಮತ್ತೆ ಪರಿಶಿಷ್ಟ ಜಾತಿಗಳ ಹಕ್ಕುಗಳ ಬಗ್ಗೆ ಚರ್ಚೆಯಾಗತ್ತೆ. ಇದು ಕೇವಲ ಸಿನಿಮಾವಲ್ಲ, ಕಾನೂನು ಅರಿವಿನ ಪಾಠ ಕೂಡ ಹೌದು. ಸಿನಿಮಾ ಜಾತೀಯತೆಯ ಬಗ್ಗೆ ಮುಚ್ಚುಮರೆ ಇಲ್ಲದೆ ಮಾತನಾಡುತ್ತೆ. ಮರ್ಯಾದೆಗೇಡು ಹತ್ಯೆ, ಮಡಿ ಮೈಲಿಗೆಯ ಹೆಸರಲ್ಲಿ ನಡೆಯುವಂತಹ ದೌರ್ಜನ್ಯಗಳನ್ನ ಇಲ್ಲಿ ತೋರಿಸಲಾಗಿದೆ. ವಿಶೇಷವಾಗಿ ಬಸವ ಪದ್ಧತಿ ಅಥವಾ ದೇವದಾಸಿ ಪದ್ಧತಿಯ ಹೆಸರಲ್ಲಿ ನಡೆಯುವಂತಹ ಹೆಣ್ಣಿನ ಶೋಷಣೆಯನ್ನ ಸಿನಿಮಾ ಖಂಡಿಸುತ್ತೆ. ಮೇಲ್ವರ್ಗದವರು ಕೆಳವರ್ಗದ ಜನರನ್ನ ಕೇವಲ ಆಳುಗಳನ್ನಾಗಿ ಮಾತ್ರವಲ್ಲ, ಆರ್ಥಿಕ ಗುಲಾಮರನ್ನಾಗಿ ಹೇಗೆ ಇಟ್ಟುಕೊಂಡಿದ್ರು ಅನ್ನೋದಕ್ಕೆ ಹುಲಿದುರ್ಗದ ಜಮೀನ್ದಾರನ ವ್ಯವಸ್ಥೆಯೇ ಸಾಕ್ಷಿಯಾಗಿದೆ. ಜೊತೆಗೆ ಹೆಣ್ಣನ್ನ ಮುಂಡೆ ಮಾಡುವುದು ಅಥವಾ ಗಂಡ ಸತ್ತನು ಅಂತ ವಿಧವೆ ಮಾಡುವ ಹೀನ ಪದ್ಧತಿಯನ್ನ ಕೂಡ ಇಲ್ಲಿ ಟೀಕಿಸಲಾಗಿದೆ. ಇದು ತುಂಬಾ ಮುಖ್ಯವಾದ ಅಂಶ ಕೂಡ ಹೌದು. ಈ ದೃಶ್ಯದಲ್ಲಂತೂ ವಿಜಯ್ ಸಾಮಾಜಿಕ ಬದಲಾವಣೆಯ ಹರಿಕಾರರಂತೆ ಕಾಣ್ತಾರೆ. ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಿನಿಮಾದ ಆತ್ಮ ಆಗಿದೆ. ನಿಂಗವ್ವ ನಿಂಗವ್ವ ಹಾಡು ಮಣ್ಣಿನ ವಾಸನೆಯನ್ನ ಬೀರುತ್ತೆ. ಸ್ವಾಮಿಜೇಗೌಡ ಅವರ ಕ್ಯಾಮ್ರಾ ವರ್ಕ್ ಕೂಡ ಕೋಲಾರದ ಆ ಕೆಂಪು ಧೂಳಿನ ವಾತಾವರಣವನ್ನ ಕಣ್ಮುಂದೆ ತರತ್ತೆ.
ಹೌದು, ದ್ವಿತೀಯಾರ್ಧದಲ್ಲಿ ಕತೆ ಸ್ವಲ್ಪ ಊಹಿಸಬಹುದಾದಂತಿದೆ ಅನ್ನೋದನ್ನ ಬಿಟ್ರೆ ತಾಂತ್ರಿಕವಾಗಿ ಸಿನಿಮಾ ಅದ್ಭುತವಾಗಿದೆ. ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಕೇವಲ ಮನರಂಜನೆಗೆ ಸೀಮಿತ ಆಗಿಲ್ಲ. ಇದು ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ ಮತ್ತೆ ಹೋರಾಟ ಎಂಬ ಮಂತ್ರದ ಹೊಸ ರೂಪವಾಗಿದೆ. ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತಹ ಇಂಥ ಸಿನಿಮಾಗಳು ಇಂದಿನ ಸಮಾಜಕ್ಕೆ ಬಹಳ ಅಗತ್ಯ ಆಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಈ ಚಿತ್ರವನ್ನ ನೋಡೋದಾಗಿ ಹೇಳಿಕೊಂಡಿದ್ದಾರೆ. ನೀವು ಕೂಡ ಈ ಸಂವಿಧಾನಾತ್ಮಕ ಕ್ರಾಂತಿಯನ್ನ ತೆರೆಯ ಮೇಲೆ ನೋಡಲೇಬೇಕಾಗಿದೆ. ಈ ಸಿನಿಮಾಗೆ ನಮ್ಮ ರೇಟಿಂಗ್ 5ಕ್ಕೆ 4.5. ಈ ವರದಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಜಾತೀಯತೆಯ ವಿರುದ್ಧದ ಈ ದೃಶ್ಯ ಕಾವ್ಯವನ್ನ ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.